ಹ್ಯಾಪಿ ಆಗ್ತಾ ಇದೆ. ಇಷ್ಟೊಂದು ಜನ ಟೀಚರ್ಸ್ ಮಧ್ಯ ನಮ್ಮ ಎಲ್ಲರದ್ದು ಒಂದು ಆಬ್ಸ್ಟಿಕಲ್ಸ್ ಇದೆ. ಯಾರು ಈವನ್ ಈ ಬೈಟಿಗೆ ಖುಷಿಯಾಗಿ ಬಂದು ಸೇರಿಲ್ಲ ಯಾರು. ಎಲ್ಲರ ಲೈಫಲ್ಲೂ ಒಂದೊಂದು ಸ್ಟೋರಿ ಇದೆ. ಡೆಫಿನೆಟ್ಲಿ ಇಲ್ಲಿ ಖುಷಿಯಾಗಿ ಬಂದು ನಾವು ಹೆಂಗೆ ಮಗುಗೆ ಅಡ್ಮಿಷನ್ ಮಾಡ್ಸೋಗ್ತೀವಿ, ಇಲ್ಲಿ ಈ ಸ್ಕೂಲ್ ಬಂದು ನಮ್ಗೆ ಇಷ್ಟ, ಇಲ್ಲಿ ನಾವು ಜಾಯ್ನ್ ಮಾಡ್ತೀವಿ. ಆ ಥರ ಯಾರು ಇಲ್ಲಿ ಬಂದು ಜಾಯ್ನ್ ಆಗಿಲ್ಲ. ಬಿಫೋರ್ ನಮ್ಗೊಂದು ಸ್ಟೋರಿ ಇದೆ. ಎಲ್ಲರಲ್ಲೂ ಒಂದೊಂದು ಸ್ಟೋರಿ ಕ್ರಿಯೇಟ್ ಆಗಿ ನಾನು ಏನಾದರೂ ಒಂದು ಮಾಡಬೇಕು. ಏನಾದರೂ ನನ್ನ ಮನೇಲಿರೋ ನನ್ನ ಗಂಡನ ಪ್ರೀತಿ ಮಾಡೋ ಗಂಡನಿಗೂ ನಾನು ಏನು ಅಂತ ತೋರಿಸ್ಬೇಕು. ದಿಸ್ ದ ಫಸ್ಟ್ ಚಾಲೆಂಜ್ ಅಲ್ವಾ. ಅವ್ರೇನು ಬರೀ ನಾವು ಅಡುಗೆ ಮನೆಗೆ ಹೇಳಿಲ್ಲ, ಆಲ್ವೇಸ್ ದೇರ್ ಇನ್ ಕಿಚನ್. ಅವ್ರದ್ದು ಸ್ಟೋರಿ ತುಂಬ ಕೇಳ್ಕೊಂಡೆ. ದೆನ್ ಇದಕ್ಕೆಲ್ಲ ಒಂದು ಬ್ಯಾಕ್ ಬೋನ್ ಯಾರು ನಮ್ಮ ಮೇಡಮ್. ನಾವು ಎಂಕೆಯಿಂದ ನಾವು ಸೋ ಮೆನಿ ಸ್ಕೂಲ್ಸ್ ವಿ ಆರ್ ವಿಸಿಟೆಡ್. ಸೊ ಎಲ್ಲಿ ಹೋದ್ರೂ ಕೂಡ ನಮ್ಮ ಅಡ್ಮಿಷನ್ ಸ್ಟೂಡೆಂಟ್ ಇತ್ತು. ಎಲ್ಲೆಲ್ಲಿ ಹೋದ್ವಿ ಎಲ್ಲ ಸ್ಕೂಲಲ್ಲೂ ರಿಯಲಿ ವಿ ಆರ್ ವೆರಿ ಹ್ಯಾಪಿ. ಎಲ್ಲ ಬಂದು ಈಗ ಮಕ್ಕಳು ನೋಡಿದ ತಕ್ಷಣ ಹೇಗೆ ಬಂದು ಅಮ್ಮ ನೋಡಿದ ತಕ್ಷಣ ಬಂದು ಹೇಗೆ ಹಗ್ ಮಾಡ್ತಾರೋ ಸೇಮ್ ಫೀಲ್ ನಮ್ಮ ನೋಡಿದ ತಕ್ಷಣ ಬಂದು ಹಗ್ ಮಾಡೋದು. ಎಲ್ಲರಲ್ಲೂ ಸಿಗಲ್ಲ. ಇವತ್ತು ನೀವು ಹೇಳಿದ್ರಿ ಇಷ್ಟು ಬೈತಾರೆ ಮಾಡ್ತಾರೆ ಇದು ಮಾಡ್ತಾರೆ, ನೆಕ್ಸ್ಟ್ ಇಯರ್ ಇಲ್ಲಿಗೆ ಬರೋದಕ್ಕೆ ನಿಮ್ಮಲ್ಲಿ ಒಂದು ಸ್ಪಾರ್ಕ್ ಇರುತ್ತೆ. ಯಾವಾಗ ನಮ್ಮ ಕಾಯ್ತಾರೆ. ಇನ್ನು ನಾಳೆಯಿಂದ ನಿಮ್ಮ ಮ್ಯಾಮ್ ಏನು ಸ್ಟೋರಿ ಹಾಕಿದ್ರೆ ಆಗ್ನೆಸ್ ಮ್ಯಾಮ್ ಏನು ಹಾಕೋದು ಏನು ಮಾಡ್ತೀವಿ ಅವ್ರ ಥರ ಒಂದು ಇರಬೇಕು ಅನ್ನೋದು ಬಂದ ಲೈಫಲ್ಲಿ ನಾವು ಒಂದು ಕಲ್ತ್ಕೊಳ್ತೀವಿ. ಇಷ್ಟೊಂದು ನೀವು ಕಲ್ತ್ರಿ ಹೋದಾಗ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಕಲಿತೀವಿ. ಏನು ಹೇಳ್ತೀರಾ ಬಂದ ತಕ್ಷಣ ನಾವು ಅದು ಕಲಿಸ್ತೀವಿ, 5 ಮೋಟರ್ಸ್ ಸ್ಕಿಲ್ಸ್ ಕಲಿಸ್ತೀವಿ, ಕಾಗ್ನಿಟಿವ್ ಮತ್ತೆ ಸೋಷಿಯಲ್ ಡೆವಲಪ್ಮೆಂಟ್. ಸೊ ಅದೆಲ್ಲ ಇಲ್ಲೇ ಕಲಿಯೋದು. ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗೋದು ಇಲ್ಲೇ, ಸೋಷಿಯಲ್ ಡೆವಲಪ್ಮೆಂಟ್ ಆಗೋದು ಇಲ್ಲ. ಸೊ ಪ್ರತಿಯೊಂದು ನಾವು ಇಲ್ಲಿ ಕಲ್ತಿ ಅದು ಒಂದು ಮಗು ಮೇಲೆ ನಾವು ಹಾಕಿ ಅಲ್ಲಿಂದ ಆ ರಿಸಲ್ಟ್ ಬರುತ್ತಲ್ಲ, ದಟ್ ಡೇ ವಿ ಆರ್ ವೆರಿ ಹ್ಯಾಪಿ. ಅದರಲ್ಲೂ ಒಂದೊಂದು ಪರ್ಸನ್ ಆ ಒಂದು ಪೇರೆಂಟ್ಸಿಂದ ಮ್ಯಾಮ್ ಅಂತ ರೆಸ್ಪೆಕ್ಟ್ ಮಾಡ್ತಾರಲ್ಲ, ದಟ್ ಈಸ್ ವೆರಿ ಸ್ಪೆಷಲ್. ಅಲ್ಲಿಗೆ ನಮ್ಮ ಲೈಫು ಸಾರ್ಥಕ ಅನಿಸುತ್ತೆ. ಅಲ್ಲಿವರೆಗೂ ವಿ ಆರ್ ಸ್ಟ್ರಗ್ಲಿಂಗ್, ಡೈಲಿ ಓಡ್ತಾ ಇರ್ತೀವಿ. ಯಾರಾದ್ರು ಒಂದು ಪೇರೆಂಟ್ ನಮಗೊಂದು ನಮಸ್ತೆ ಹೇಳ್ತಾರ, ಯಾರಾದ್ರು ಒಂದು ಪೇರೆಂಟ್ ನಮಗೆ ಖುಷಿಯಾಗಿ ಏನಾದರೂ ನಮ್ಮ ಹತ್ರ ಬಂದು ಮಾತಾಡ್ತಾರಾ. ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್. ಆಮೇಲೆ ಮತ್ತೆ ಇನ್ನೊಂದು ಸ್ಟೆಪ್ ಲರ್ನಿಂಗ್ ಹೋಗ್ತೀವಿ. ಇಲ್ಲಿ ಮುಗೀತು, ADN ಈಸ್ ಕಂಪ್ಲೀಟ್. ನೆಕ್ಸ್ಟ್ ಕೆರಿಯರಿಗೆ ಹೋದ ತಕ್ಷಣ ಅಲ್ಲಿ ಸ್ಯಾಲ್ರಿ, ನೆಕ್ಸ್ಟ್ ಅವ್ರು ಹೇಳಿದ್ರು ಅಸಿಸ್ಟೆಂಟ್ ಟೀಚರ್, ದೆನ್ ಕ್ಲಾಸ್ ಟೀಚರ್. ಅಲ್ಲಿಂದ ಏನಾದರೂ ಒಂದು ಮಾಡಬೇಕು ನಾವು. ಈಗ ನಾನೇ ಒಂದು ಸ್ಕೂಲ್ ಓಪನ್ ಮಾಡಿದ್ವಿ. ಸೊ ಒಂದು ಚಿಕ್ಕದಾಗ ಒಂದು ಮನೇಲೆ ಒಂದು 4 ಟ್ಯೂಷನ್ ಮಾಡಿದೆ. ಸೊ ದಿಸ್ ದ ಕೆರಿಯರ್ ವಿ ಆರ್ ಗ್ರೋ ಡೆವಲಪಿಂಗ್. ಎಲ್ಲದಕ್ಕೂ ಇವತ್ತು ಒಂದೇ ದಿನಕ್ಕೆ ಎಂಡ್ ಆಗಲ್ಲ. ಈ ಬೈಟ್ ಅನ್ನೋದು ಒಂದು ಬಿಗಿನಿಂಗ್. ಇಲ್ಲಿಂದ ನಿಮ್ದು ಕೊನೆವರೆಗೂ ಕೂಡ ನಮ್ಮ ಮೇಡಮ್ ಸಾಧಿಸ್ತಾರೆ. ಆಮೇಲೆ ಎಕ್ಸಾಂಪಲ್ ನನ್ನ ಲೈಫಲ್ಲೂ ತುಂಬ ಅಂದರೆ ತುಂಬ ಆಬ್ಸ್ಟಿಕಲ್ಸ್ ಇದೆ, ಸಿಕ್ಕಾಪಟ್ಟೆ. 18 ಇಯರ್ಸ್ ಅವ್ರು ಏನು ಹೇಳಿದ್ರು, 18 ಇಯರ್ಸ್ ಒಂದು ಲೈಫಲ್ಲಿ ಏನು ನಮ್ಮದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಮದುವೆ ಆಗಿ. ನಂದು ಅಷ್ಟೇ 18 ಇಯರ್ಸ್ ಆದ್ಮೇಲೆ ನಾನು ಇಲ್ಲಿ ಬಂದು ಸೇರ್ಕೊಂಡಿದ್ದೆ. ನನಗಿವತ್ತು 23 ವರ್ಷ ಮದುವೆ ಆಗಿ 5 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇರೋದು. ಬಿಫೋರ್ ನಿಮ್ಮ ಲೈಫಲ್ಲಿ ಏನೇನಾಗಿದೆ ಎಲ್ಲ ಅಂದರೆ ಫಸ್ಟು ಇನ್ಸ್ಟಾಲ್ಮೆಂಟ್ 10,000 ನನ್ನ ಓನ್ ಪಾಕೆಟ್ ಮನಿಯಿಂದ ನಾನು ಕಟ್ಟಿರೋದು. ನನ್ನ ಹಸ್ಬೆಂಡ್ ಕೇಳಿದ್ರೆ ನೀನು ಎಲ್ಲೂ ಕಂಪ್ಲೀಟ್ ಮಾಡಲ್ಲ, ಜಾಬ್ ತಗೊಂಡಿದ್ದರೆ ಹೋಗಲ್ಲ. ಅವ್ರು ಎಲ್ಲೂ ಈಗ ಸ್ಕೂಲ್ ಮಾಡಿದ್ಮೇಲೆ ನಿಂಗೆ ಆಗಲ್ಲ. ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್, ಲಾಟ್ ಆಫ್ ಹೆಲ್ತ್ ಇಶ್ಯೂಸ್ ಇದೆ. ಬಟ್ ನನ್ನ ಮೈಂಡು ಪಾಸಿಟಿವ್. ಏನು ತಗೊಂಡ್ರು ಒಂದು ಪಾಸಿಟಿವ್. ಯಾವಾಗ ನಮ್ಮನ್ನು ಪಾಸಿಟಿವ್ ಇರುತ್ತೆ, ಒಂದು ವಿಲ್ ಪವರ್ ಇರುತ್ತೆ, ಯಾವತ್ತೂ ನಮ್ಮನ್ನು ಲೂಸ್ ಮಾಡೋಕ್ಕಾಗಲ್ಲ. ಅಲ್ಲಿ ನಮ್ಗೆ ಇನ್ನೂ ಗೊತ್ತಾಗ್ತಾ ಇರುತ್ತೆ ನಿಮಗೆ ಇದು ನನ್ನ ಕಾಯಿಲೆ ಆಗಲ್ಲ ಅಂದ್ರು, ಆದರೂ ನಾವು ತೋರಿಸ್ಬಾರ್ದು. ದಟ್ ಈಸ್ ದ ಸ್ಟ್ರೆಂತ್. ನಮ್ಮಲ್ಲಿರೋ ಒಂದು ಹೆಣ್ಮಕ್ಳಿಗೆ ಅದೊಂದು ಶಕ್ತಿ. ಬಿಕಾಸ್ ನಾವು ತಾಯಿಯಾಗಿ ವರ್ಕ್ ಮಾಡ್ತೀವಿ, ಮಗಳಾಗಿ ವರ್ಕ್ ಮಾಡ್ತೀವಿ, ಅಕ್ಕ ತಂಗಿ. ಲೀಡರ್ಶಿಪ್. ಸೊ ಇವತ್ತಿನ ದಿನ ಎಲ್ಲರೂ ನೀವು ಈ ಒಂದು ಒಳ್ಳೆ ಒಂದು ಈ ಬೈಟ್ ಅನ್ನೋ ಒಂದು ಇನ್ಸ್ಟಿಟ್ಯೂಟಿಂದ ಕಲ್ತ್ಕೊಂಡಿದ್ದೀರಾ. ಇದನ್ನು ಹೀಗೆ ಕಲ್ತ್ಕೊಂಡಿರೋದನ್ನ ಬುಕ್ಸ್ ಯಾವತ್ತೂ ಕ್ಲೋಸ್ ಮಾಡಬೇಡಿ, ಓಪನ್ ಬುಕ್ ಆಗಬೇಡಿ. ಇದನ್ನ ಇನ್ನೂ ಎತ್ತರದಲ್ಲಿ ನೀವು ಬೆಳೀಲಿ ಅಂತ ಇವತ್ತಿನ ದಿನ ನಾನು ವಿಶ್ ಮಾಡ್ತೀನಿ. ಮುಂದೆ ನೀವೊಂದು ಪ್ರಿನ್ಸಿಪಾಲ್ ಆಗ್ಬೋದು, ಒಂದು ಸ್ಕೂಲ್ ಓನರ್ ಆಗ್ಬೋದು, ಎಂಟರ್ಪ್ರಿನರ್ ಆಗ್ಬೋದು, ಯಾರಿಗೊತ್ತು, ಹೂ ನೋಸ್ ಅಲ್ವಾ. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಎಂಡೆವರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.